ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದ ಮಹಿಳೆಗೆ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯತನ ಮಾಡಿದ ಕಾರಣದಿಂದ ಸಾವು ಆಗಿದ್ದು, ಮೃತ ಕುಟುಂಬದವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಚನ್ನಗಿರಿ ತಾಲೂಕು ತಿಪ್ಪಗೊಂಡಳ್ಳಿ ಗ್ರಾಮಸ್ಥರು ಭಾನುವಾರ ಆಸ್ಪತ್ರೆ ಎದುರು ಶವವನ್ನು ಇಟ್ಟು ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮೃತರ ಸಂಬಂಧಿ ಉಷಾ ಹಾಗೆಯೇ ಮಾತನಾಡಿ, ಅನುಷಾ ಅವರು 34 ವರ್ಷದವರಾಗಿದ್ದು ಹುಷಾರಿಲ್ಲ ಅಂತ ಹೇಳಿ ಚನ್ನಗಿರಿ ಆಸ್ಪತ್ರೆ ಬಂದಿದ್ದರು. ಆದರೆ ಕರ್ತವ್ಯದಲ್ಲಿದ್ದಂಥ ವೈದ್ಯರು ಅವರ ಸಿಬ್ಬಂದಿಗೆ ರೋಗಿಯನ್ನು ತಪಾಸಣೆ ಮಾಡುವಂತೆ ತಿಳಿಸ್ಕೊಟ್ಟಿದ್ದು, ಸೇವೆಯಲ್ಲಿದ್ದಂಥ ನರ್ಸ್ ಪರೀಕ್ಷೆ ಮಾಡಿ ಇನ್ಸುಲಿನ್ ಇಂಜೆಕ್ಷನ್ ನೀಡಿದ ಪ್ರಯುಕ್ತ ಇವರು ಮೃತಪಟ್ಟಿದ್ದಾರೆ ಅಂತೇಳಿ ಮಾಧ್ಯಮದೊಂದಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ BJP ಮುಖಂಡರಾದಂತಹ ಮಲ್ಲಿಕಾರ್ಜುನ್ ಸಹ ಭೇಟಿ ನೀಡಿ ಕುಟುಂಬಸ್ಥರನ್ನು ಭೇಟಿ ಮಾಡಿ ಒಂದು ಮಾತನಾಡಿಸಿದರು. ಹಾಗೆಯೇ ಜಿಲ್ಲಾಧಿಕಾರಿಗಳೊಂದಿಗೆ ಸಹ ಮಾತನಾಡಿ ಈ ಸಾರ್ವಜನಿಕರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತೇಳಿ ಮನವಿಯನ್ನು ಮಾಡಿದ್ದಾರೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇದು ಡಾಕ್ಟ್ರ್ ಹೇಳಿದ್ರು, ಆದ್ರೆ ಅವ್ರು ನರ್ಸಿಗೆ ಒಂದು ಟೈಮ್ ಡಾಕ್ಟ್ರಿಗೆ ಕೇಳಿ ನೀವು ಕೊಡ್ರಿ ಅಂತ ಹೇಳಿದ್ವಿ. ಆದ್ರೆ ನಾವು 18 ಇಂಚಿನ ನೀರು ತೊಗೊಂಬಂದಿದ್ದು, ಆದರೂ ಸಣ್ಣ ನೀಡಲ್ಲೇ ಅವ್ರು ಇಂಜೆಕ್ಷನ್ ಕೊಟ್ಟ ತಕ್ಷಣ ಒಂದು ನಿಮಿಷನೂ ನಮ್ಮ ಅಕ್ಕ ಮಾತಾಡಿಲ್ಲ. ಹೇಳಿದ್ರೆ ಡಾಕ್ಟ್ರಿಗೆ ಕೇಳಿ ಮಾಡ್ರಿ ಅಂತ. ಬಟ್ ಅವರು ನರ್ಸ್ ಬಿಟ್ಟು ಏನಂತ ಹೇಳಿದಾರೆ ಅಂದ್ರೆ, ನನಗೆ ಗೊತ್ತು, ನಾನು ಕೊಡ್ತೀನಿ ಅಂತೇಳಿ ಡೈರೆಕ್ಟ್ ಶಾಟ್ ಕೊಟ್ಟಾರ. ಒಂದೇ ಶಾಟಿ ಕೊಟ್ಟಾರ. ನಮ್ಮ ಮಾವರೆಲ್ಲ ಫಿಸಿಷಿಯನ್ ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಒಬ್ರು ಒಬ್ರು ಇರ್ಲೇಬೇಕು. ಯಾಕೆಂದ್ರೆ ಒಬ್ಬರನ್ನೇ ಕೊಟ್ಟು ಕೂರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೋವು ಬರುತ್ತೆ, ಅವಳಿಗೆ ಸಂಕಟ ಆಗುತ್ತೆ. ಈ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಬೇರೆಯೊಬ್ರು ಅದನ್ನ ಅವರು ಸಿಸ್ಟರ್ಗಳು ಕೊಡ್ಬೇಕಾದ್ರೆ ಕೇಳ್ತಾರೆ, ಈ ಇಂಜೆಕ್ಷನ್ ಯಾವಾಗಾರ ತಗೊಂಡಿದ್ದೇನಮ್ಮ, ಇದನ್ನ ಏನು ಕೊಡ್ತಾರೆ, ಎಲ್ಲ ಸ್ವಚ್ಛ ಮಾಡಕ್ಕೆ ಕೊಡೋದು. ಇದು ಇಂಜೆಕ್ಷನ್ ಕೊಡುವಾಗ ಇಂಜೆಕ್ಷನ್ ಜೊತೆಗೆ ಒಬ್ಬರನ್ನ ಅಲಾದಿ ಒಬ್ಬರನ್ನ ಹೆಣ್ಮಕ್ಳು ಕೂರಿಸ್ಕೊಂಡು ಅದನ್ನ ಅವಳಿಗೆ ನೋವು ಬಂದಾಗ ಏನಾರ ಆದ್ರೆ, ವಾಂತಿ ಆದ್ರೆ, ತಲೆ ಸುತ್ತ ಬಂದ್ರೆ ಅದನ್ನ ಹೇಳ್ಬೇಕು ನಮಗೆ ತಕ್ಷಣ ಅಂತ ಹೇಳ್ತಾರೆ. ಆದ್ರೆ ಇವರು ಯಾರನ್ನೂ ಇಟ್ಕೊಂಡಿಲ್ಲ, ತಾನೇ ಇಂಜೆಕ್ಷನ್ ಕೊಟ್ಬಿಟ್ಟು ಹೊರ ಕೂರಿಸಿದ್ದಾರೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ ನಾವು ತಮ್ಮನಾರ ಕರೆದಿದ್ರೆ ಓಕೆ, ಅವ್ರ ತಮ್ಮನ್ನು ಕರೆದಿಲ್ಲ. ಇದನ್ನ ಕೊಡ್ಬೇಕಾದ್ರೆ ತುಂಬಾ ಕೇಳೇ ಕೊಡೋದು. ಇದನ್ನ ಹೆಂಗ್ ತಗೊಂತಿದ್ಯಾ, ಏನಕ್ಕೆ ತಗೊಂತಾ ಇದ್ದೀರಾ, ನಿನಗೆ ಇದನ್ನ ತಗೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತ ಎಲ್ಲ ಕೇಳೇ ಕೊಡ್ತಿದ್ದೀನಿ. ಹೌದೌದು. ಈಗ 4 ವರ್ಷದಿಂದ ನಾನೇ ಕೊಡ್ತಾ ಇದ್ದೀನಿ. ಜಯದೇವ ಹಾಸ್ಪಿಟಲ್ ಅಲ್ಲಿಂದಾನು ಇದನ್ನೇ ನಾವು ಕೊಡ್ಸೋದು. 2 ಟ್ಯಾಬ್ಲೆಟ್ಸ್ ಇದು 21 ದಿವಸಕ್ಕೆ ಇಂಜೆಕ್ಷನ್ ತಗೋಬೇಕಿದ್ದನ್ನ. ಬೆಳಗ್ಗೆ ಬರುವಾಗ ತಿಂಡಿ ತಿಂಡಿ ಎಲ್ಲ ತಿನ್ಕೊಂಡ್ಬಂದಿದ್ದಾಳೆ, ದೋಸೆ ಎಲ್ಲ ತಿನ್ಕೊಂಡ್ಬಂದಿದ್ದಾಳೆ. ಅದನ್ನ 18 ನೀಡ್ಲಲ್ಲೇ ಕೊಡ್ಬೇಕು. ಇತರೆ ನೀಡ್ಲಲ್ಲಿ ಕೊಡಲ್ಲ ಅವರು. ನಾರ್ಮಲ್ ನೀಡ್ಲಲ್ಲಿ ಕೊಡಂಗಿಲ್ಲ. ಯಾವ್ದ್ರಲ್ಲಿ ಕೊಟ್ಟಿದಾರ ಗೊತ್ತಿಲ್ಲ. ಇದನ್ನ ಕೊಟ್ಟಾಗ ಇದ್ರಕ್ಕೊಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1 ನಿಮಿಷ ಇಟ್ಬಿಟ್ಟು ಆಮೇಲೆ ಅದನ್ನ ಇಂಜೆಕ್ಷನ್ ಕೊಡೋದು. ಇದನ್ನ ಯಾವ ರೀತಿ ಕೊಟ್ಟಾರೆ ಅಂತ ಗೊತ್ತಿಲ್ಲ. ಬೇರೆ ಡಾಕ್ಟರ್ ಸಂಬಂಧಪಟ್ಟ ಡಾಕ್ಟರ್ ಫೋನ್ ಮಾಡಿ ನಾನು ಕೊಟ್ಟರೆ ಮಾತಾಡಿ ಅವ್ರು ಹೇಳ್ತಾರೆ. ಆತರ ನನಗೆ ಗೊತ್ತಿದೆ, ನನಗೆ ಮಾಡೋದು ಗೊತ್ತಿದೆ ಅಂತ ಹೇಳಿ ಫೋನ್ ಇಸ್ಕೊಂಡಿಲ್ಲ. ಆಮೇಲೆ ಅವರು ಎಲ್ಲರೂ ಕೊಡ್ಬೇಕಾದ್ರೆ ಸಾಮಾನ್ಯ ಕೊಡಲ್ಲ. ಇದನ್ನ ಕೇಳ್ತಾರೆ, ಫಸ್ಟ್ ರಿಪೋರ್ಟ್ ಕೇಳ್ತಾರೆ. ರಿಪೋರ್ಟ್ ತೋರ್ಸಮ್ಮ ಅಂತಾರೆ. ರಿಪೋರ್ಟ್ ಇಲ್ಲ ಅಂದ್ರೆ ನಿನಗೆ ಫಸ್ಟ್ ನಾ ಪೆನ್ಸಿಲ್ ಇಂಜೆಕ್ಷನ್ ಮಾರ್ಕ್ ಮಾಡ್ಕೊಂತಾರೆ. ಪೆನ್ಸಿಲ್ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಇದನ್ನ ಕೊಡ್ತಾರೆ. ಯಾರು ಅಂತ ಡಾಕ್ಟರ್, ಫಿಸಿಷಿಯನ್ ಡಾಕ್ಟರ್, ಹಾರ್ಟ್ ಪೇಷಂಟ್ ಹತ್ರ ಹೋದ್ರು ನೀನು ಇದನ್ನ ಯಾಕೆ ತಗೊಂತಿದ್ಯಾ, ನೀನು ಫಸ್ಟ್ ರಿಪೋರ್ಟ್ ಕೊಡು ಅಂತಾನೆ ಕೇಳೋದು. ಡೈರೆಕ್ಟ್ ಕೊಟ್ಟವ್ರೆ. ನನಗೆ ಗೊತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನನ್ನ ತಂಗಿಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಅವಳಿಗೆ ಬೊಲೋನ್ ಅಂತ ಬರ್ತದೆ. ಅದ್ರಲ್ಲಿ ನೀರಿರೋದಕ್ಕೋಸ್ಕರ ಇದನ್ನ ತಗೊಳ್ಳೋದು. ಇನ್ಫೆಕ್ಷನ್ ಆಗುತ್ತೆ. ಅವಳಿಗೆ 21 ದಿವಸಕ್ಕೆ ಒಂದು ಇಂಜೆಕ್ಷನ್ ತಗೋಬೇಕು. ಬೆಳಗ್ಗೆ ಒಂದು, ಸಂಜೆ ಒಂದು ಟ್ಯಾಬ್ಲೆಟ್ಸ್ ತಗೋಬೇಕಷ್ಟೇ. ಅವಳಿಗೆ ಇಷ್ಟು ಆಪರೇಷನ್ ಅಂತ ಕೇಳಿದೆ ನಾನು. ಆಪರೇಷನ್ ಮಾಡ್ತಾನೆ ಅಂದ್ರೆ ದುಡ್ಡು ಜಾಸ್ತಿ ಆಗಿದವ. 15 ಅಷ್ಟೇ ಬರಬೇಕಿದ್ದು ನಿನಗೆ. 15 ಇಂಚಸ್ ಬಂದಿದೆ, ಇನ್ನೊಂದು ಸ್ವಲ್ಪ ದಿನ ಬರೀ ಸಾಕಿದೆ. ಇದರಲ್ಲೇ ಅವಳಿಗೆ ಆರಾಮಾಗುತ್ತೆ ಅಂತಲೇ ಹೇಳಿದ್ರು. ಮೊನ್ನೆ ನಾನು 1 ವರ್ಷದಿಂದ ಜಯದೇವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ. ರಿಪೋರ್ಟ್ ಕೂಡ ಕೊಡ್ತೀನಿ ನಾವು ಬೇಕು ಅಂದ್ರೆ. ಬೆಳಗ್ಗೆ ಅವ್ರ ಜೊತೆ ಬರುವಾಗ ಯಾರು ಬಂದಿದ್ರು? ನನ್ನ ತಮ್ಮ ಬಂದಿದ್ದಾನೆ. ಅವ್ನು ಹೊರ ಕಳಿಸಿದ್ದಾರೆ. ಇವ್ರು ಕೊಟ್ಟು ಇಂಜೆಕ್ಷನ್ ಕೊಟ್ಟು ಕುಂಡ್ರಿಸಿದ್ದಾರೆ. ಅವಳು ಏನಿಲ್ಲ, ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ ಅಲ್ಲೇನೆ. ಇಂಜೆಕ್ಷನ್ ಕೊಟ್ಟಾಗ ಅವಳನ್ನ ಕರ್ದು ನೋಡ್ಬೇಕಾ, ಅಬ್ಜೆಕ್ಷನ್ ನೋಡ್ಬೇಕು ಅವರು. ಹೋಗ್ಲಪ್ಪ, ನೀನು ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅವಳು ಅಬ್ಸರ್ವ್ ಮಾಡು ಅಂತ ಹೇಳ್ಬೇಕು ಅವರು. ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ಯಾರು ಇದ್ದಿಲ್ವಾ? ಇಲ್ಲ ಅಂತೆ. ನರ್ಸ್ ಕೊಟ್ಟಿರೋದು ಅಷ್ಟೇ ಇರೋದು, ಡಾಕ್ಟರ್ ಯಾರು ಇರಲಿಲ್ಲ. ರಚನಾ ಅಂತ ಡಾಕ್ಟರ್ ನೋಡಿದ್ರೆ ಅಂತ ಹೇಳಿದ್ರಲ್ಲ. ಯಾರು ಹೊರ ಕರ್ಸಿಲ್ಲ ಸರ್, ನಾವು ಅಲ್ವಾ ಅವ್ರ ಮುಖ ನೋಡೋಕೆ ಕರ್ಸ್ತಾ ಇಲ್ಲ ಅವರು. ಎಲ್ಲ ಪ್ರೈವೇಟ್ 12 ಗಂಟೆಗೆ ಡ್ಯೂಟಿ ಡಾಕ್ಟರ್ ಬರಲೇಬೇಕು ಅಂತ ಮಾತಾಡಿದ್ರು. ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಆಗಿದೆ. ಅದು ಏನಾಗಿದೆ, ಯಾವ್ದ್ರಿಂದ ಇದು ಇಂಜೆಕ್ಷನ್ ಇದೆ ಅಥವಾ ಬೇರೆ ಯಾವ್ದ್ರಿಂದ ಆಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು. ಅದಕ್ಕೆ ಸಹಕಾರ ಕೊಡಿ. ಇಷ್ಟೇ ಸರ್ ಮಾತಾಡಿದ್ದು, ಬೇರೆ ಯಾವ ಮಾತು ಮಾತಾಡಿಲ್ಲ ಅವ್ರು. ನಾವು ಕೇಳ್ತಕ್ಕಂಥದ್ದು ಇಷ್ಟೇ. ಈಗ ಓದು ಜೀವ ಯಾರು ತಂದ್ಕೊಡಲ್ಲ. ಆದ್ರೆ ಈ ಅನ್ಯಾಯ ಮುಂದೆ ಯಾರಿಗೂ ಆಗಬಾರ್ದು ಸರ್. ಯಾಕಂದ್ರೆ ಇಲ್ಲಿ ಯಾವ ನೋಡಿದ್ರು ಡ್ಯೂಟಿ ಡಾಕ್ಟರ್ಗಳು ಇರಲ್ಲ ಸರ್. ಇವತ್ತು ಭಾನುವಾರದ ಅಟ್ಲೀಸ್ಟ್ ಒಬ್ಬ ಡಾಕ್ಟರ್ ಇರ್ಬೇಕಲ್ವಾ? ಇವ್ರು ನರ್ಸ್ಗಳು ಒಬ್ಬ ಇಂಜೆಕ್ಷನ್ ತಂದಾಗ ಡಾಕ್ಟರ್ನ ಕೇಳ್ಬೇಕು ಸರ್, ಸಜೆಷನ್ ಇದನ್ನ ಎಷ್ಟು ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಅಂತ. ಸುಮ್ನೆ ಕೊಟ್ಟು ಜೀವ ತಂದ್ರಲ್ಲ, ಜೀವ ಯಾರು ಸರ್ ತಂದು ಕೊಡ್ತಾರೆ? ಅವ್ರ ತಂದೆ ತಾಯಿ ಸಣ್ಣ ಮಗುವಿನಿಂದ ಸಾಕಿದ ಅವ್ರಿಗೆ ಎಷ್ಟು ನೋವಾಗಿದೆ. ಜಯದೇವ ಹಾಸ್ಪಿಟಲ್ ಎಲ್ಲ ಕಡೆನೂ ನಾವು ಇದನ್ನ ತಗೊಂಡ್ ಬಂದಿರೋದು. ಇದನ್ನ ನಾವು
ಇವು ಆಯಮ್ಮನ ಕರ್ಸಿಲ್ಲ ಅಲ್ಲ ಇಂಜೆಕ್ಷನ್ ಮಾಡಕ್ ಬರದಳು ಸಜೆಷನ್ ತಗೋಬೇಕು ಡಾಕ್ಟರ್ ಹತ್ರನ. ಹೌದು ಡೆತ್ ಆದ್ಮೇಲೆ ನಿಮಗೆ ಏನ್ ಹೇಳಿದ್ರು ಅವರು? ಯಾರು ಬಂದು ಏನ್ ಹೇಳಿದ್ರು? 12 ಗಂಟೆ ಬಂದು ಮಾತಾಡಿರೋದು ಅವರು. ಒಬ್ಬ ಸಿಸ್ಟರ್ ಇದ್ರಂತೆ. ಏನ್ ಹೇಳಿದ್ರಮ್ಮ? ಆಯ್ತು ಡೆತ್ ಆಯ್ತು ನಿಮಗೆ ಗೊತ್ತಾಯ್ತದ? ಯಾರು ಬಂದು ಅಟೆಂಡ್ ಮಾಡಿದ್ರು? ಡಾಕ್ಟರ್ ಬಂದ್ರ ನರ್ಸ್ಗಳು ಬಂದ್ರ ಏನ್ ಮಾತಾಡಿದ್ರು ನಿಮ್ಮ ಹತ್ರ? ಹೇಳು ನೀನೇ. 10 ಗಂಟೆಗೆ ಹೋಗಿದ್ದು 12 ಗಂಟೆಗೆ ಸರ್ ಬಂದು ಮಾತಾಡಿರೋದು ಅವರು. 10 ಗಂಟೆಗೆ ಹೋಗಿದ್ದೆ ಯಾರು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಲ್ಲ ಸಂಬಂಧಿಕರು. 12 ಗಂಟೆಗೆ ಬಂದು ಹೇಳ್ತಾ ಇದಾರೆ ಇಂಜೆಕ್ಷನ್ ಇಂದ ಆಯ್ತಾ ಯಾವ್ದ್ರಿಂದ ಆಯ್ತಾ ಗೊತ್ತಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಗೊತ್ತಾಯ್ತು, ನೀವು ಸಹಕಾರ ಕೊಡ್ರಿ ಅಂತ ಇಷ್ಟೇ ಹೇಳ್ತಾರೆ ಸರ್ ಅವರು. 2 ಮಾತಾಡಿ ಒಳಗೆ ಹೋಗಿದ್ದಾರೆ ಅಷ್ಟೇ. ಯಾರು ಇಲ್ಲ, ನಮಗೆ ಯಾರು ಸಹಕಾರ ಕೊಡ್ತಿಲ್ಲ. ಇದನ್ನ ರಿಪೋರ್ಟ್ ನೋಡಿ ಇದನ್ನ ಏನಕ್ಕೆ ತಗೊಂತ ಇದ್ದೀರಾ ಅಂತ ಕೇಳೇ ಕೊಡೋದು ಮೆಡಿಕಲ್ ಅಲ್ಲಿ ಕೂಡ. ಮಾರ್ಟಮ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅಷ್ಟೇ ಹೊರತು ಅವ್ರು ಯಾವ್ದನ್ನ ಇದ್ರ ಮೇಲೆ ತಗೊಂಡೋಗ್ ರೆಡಿ ತಯಾರಿಲ್ಲ. ನಾವು ತಗೊಂಡೋಗ್ ರೆಡಿ ಇಲ್ಲ. ಪೋಸ್ಟ್ ಮಾರ್ಟಮ್ ಅವ್ನ ಕಡೆ ಡಾಕ್ಟರ್ ನರ್ಸೇ ಕರ್ಸ್ರಿ. ಅವಳ ನಾಟ್ ಪೇಷಂಟ್ ಏನಂತ ಕೇಳ್ತೀನಿ. ಅವಳು ಮಾನವೀಯತೆ ಅನ್ನೋದಿಲ್ವಾ ಸರ್? ಇಷ್ಟೊಂದು ನೋವಲ್ಲದಿವಲ್ಲ ಬಂದು ಏನಾಗಿದೆ ಏನಂತ ಹೇಳಕ್ಕಾಗಲ್ಲ ಸರ್. ಅವ್ರು ಟಿಗೆ ಜಾಸ್ತಿ ಮಾಡ್ಬಿಡ್ತಾರೆ. ತಿನ್ ಮನೆ ಜೀವಗಳೇ ಬದುಕದೇ ಕಷ್ಟ. ಜವಾಬ್ದಾರಿ ಇದೆ. ನೀಟನ್ನು ಕೊಡಲ್ಲ, ಹೊರಗಡೆನೆ ತಂದ್ಕೊಡ್ತೀವಿ. ಇದೇ ಫಸ್ಟ್ ಇಲ್ಲಿ ಮಾಡಿಸ್ಕೊಂಡು ಇಲ್ಲ ಅಲ್ಲೇ ಒಂದ್ 2 ಸರಿ ಮಾಡ್ಸಿದೀವಿ. ಇಲ್ಲೇ ಮಾಡ್ಸಿದ್ದೀರಾ? ಮತ್ತೆ ಸಿಸ್ಟರ್ ನೆಗ್ಲಿಜೆನ್ಸಿನೇ ಕಾರಣ. ದಾವಣಗೆರೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗಲ್ಲ ಅವಳು, ಮೆಡಿಕಲ್ ಅಲ್ಲಿ ಮಾಡಿಸ್ಕೊಂತಾಳೆ. ಮೆಡಿಕಲ್ ನವರು ಅವ್ನು ಮೆಡಿಕಲ್ MBBS ಮಾಡಿಲ್ಲ, ಓನ್ಲಿ ಮೆಡಿಕಲ್ ಡಿ ಫಾರ್ಮ್ ಓಡಿರ್ತಾನ ಅಷ್ಟೇನೆ. ಮೆಡಿಕಲ್ ನವ್ರು ಮಾಡಕ್ಕೂ ನರ್ಸಿಂಗ್ ಮಾಡಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ ಇದೆಯಾ ವ್ಯತ್ಯಾಸ ಇದೆಯಾ? ಅಲ್ಲ ನರ್ಸ್ ಮೆಡಿಕಲ್ ಮಾಡ್ತಾನ. ನೋಡಪ್ಪ, ಪೊಲೀಸು ಡಾಕ್ಟ್ರು ನನ್ನ ತಮ್ಮ ಆಗಿದ್ರು, ಬಡವರಿಗೆ ಅನ್ಯಾಯ ಆಗಿದೆ, ಸೂಕ್ತ ತನಿಖೆ ಆಗ್ಬೇಕು. ಫಸ್ಟು ಮಾನವೀಯತೆಯಿಂದ ವರ್ತನೆ ಮಾಡ್ಬೇಕು ಎಲ್ಲರೂ, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ. ಸಾವು ನೋವಿನ ವಿಷಯ ಆಮೇಲೆ ಚರ್ಚೆ. ಅದು ಯಾರೀಗ ಲೀಡ್ರು ಬಾಯಲ್ಲಿ ಅಂತ ಗದರಿಸಿದ್ರೆ ಕರ್ಸಿಲ್ಲಿ, ದಯವಿಟ್ಟು ಕರ್ಸ್ಬೇಕು. ಈಗ ದಯಮಾಡಿ ತಡಿಯಮ್ಮ, ಮಾಡ್ಸಲ್ಲ PM ಮಾಡ್ಸಲ್ಲ. ಅವರಲ್ಲಿ ತಡಿಯಮ್ಮ, ಏನು ಅಂತ ಒಂದು ನಿಮಿಷ. ಈಗ ನೋಡಪ್ಪ, ಅಲ್ಲಿ ಯಾರದಾರೆ ಅಥಾರಿಟಿ, ಈಗ ಅದಕ್ಕೆ ಇನ್ಚಾರ್ಜ್ ಯಾರದಾರೆ, ಡಾಕ್ಟರ್ ಯಾರದಾರೆ, ದಯವಿಟ್ಟು ಕರೆಸಿ. ಇಲ್ಲದೆ ಹೋದ್ರೆ ಸುಮ್ಮನೆ ಕಾನೂನು ಸುವ್ಯವಸ್ಥೆ ಈಗ ನಮಗೆ ಸಿಟ್ಟೈತೆ ವಿಷಯ ಕರೆಕ್ಟ್ ಅವರು ಪೊಲೀಸು, ಅವ್ರಿಗೆ ಏನು ವ್ಯಾಪ್ತಿ ಅದನ್ನ ಹೇಳಿದ್ರು. ಈಗ ಅವ್ರು ಕೆಲಸ ಆಗಲ್ಲ. ಈಗ ಅವ್ರು ಯಾರು ಪೊಲೀಸು ಯಾರಿದ್ದಾರೆ ಅವ್ರು ಯಾವನು ಬರೋವರೆಗೂ ನಾವು ಯಾರು ಕದಲಲ್ಲ. ಆಮೇಲೆ ನಾವು ತನಿಖೆಗೆ ಆಗ್ರಹ ಪಡಿಸ್ತಾರೆ. ತನಿಖೆ ಅಂತ ಸರ್ಕಾರ DC ಹೇಳ್ಬೇಕು. DC ತಗೊಳ್ಳ ಯತೀಶ, DC ಇವರದರು ಗಂಗಾಧರ ಸ್ವಾಮಿ, DC DVG ಅಂತ ತಗೋ. DC ಬರಬೇಕು. ಅವ್ರು ಯಾರು ತಹಸೀಲ್ದಾರರು ಅದು ತನಿಖೆಗೆ ಆಗ್ರಹ ಪಡಿಸ್ತೀವಿ, ಬರಲೇಬೇಕು. ಇದನ್ನ ಯಾವ ಉದ್ದೇಶ, ಯಾಕೆ, ಇರ್ರೆಸ್ಪಾನ್ಸಿಬಿಲಿಟಿ
ಒಬ್ರು ಪ್ರಾಣ ಹಾನಿಯಾಗಿದೆ, ಪೋಸ್ಟ್ ಮಾರ್ಟಮ್ ಮಾಡಿಸಲ್ಲ, ಅದನ್ನ ಇಟ್ಕೊಳಕ್ಕೆ ಏನು ಬೇಕೋ ಅದನ್ನ ವ್ಯವಸ್ಥೆ ಮಾಡಿ ಐಸ್ ಹಾಕ್ತದೆ, ಐಸ್ ಇಟ್ಟು ಅದನ್ನ ವ್ಯವಸ್ಥೆ ಮಾಡಿ ಹಾಸ್ಪಿಟ್ಲ್ ಮುಂದೆ ಸರ್ ನಮಸ್ಕಾರ ಸರ್. ಇಲ್ಲಿ ನಮ್ಮ ಚನ್ನಗಿರಿಯಲ್ಲಿ ಹಾಸ್ಪಿಟ್ಲಲ್ಲಿ ರಾಂಗ್ ಮೆಡಿಸಿನ್ ಕೊಟ್ಟು ಒಂದು ಜೀವಕ್ಕೆ ಹಾನಿಯಾಗಿದೆ ಸರ್. ಇರ್ರೆಸ್ಪಾನ್ಸಿಬಲ್ ಆಗಿ ಮಾಡಿ ಅದು ಪ್ರೊಸೀಜರ್ ಫಾಲೋ ಮಾಡ್ದಂಗೆ ಅದು ಎಲ್ಲ ಇದನ್ನ ಇಟ್ಕೊಂಡಿದ್ದಾರೆ ಸರ್. ಜನ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಪೊಲೀಸು ಅವ್ರಿಗೆ ಗದರಿಕೆ ಹಾಕಕ್ಕೆ ಬಂದಿದ್ದಾರೆ. ನಾನು ಬಂದಿದ್ದೀನಿ, ಈಗ ಅವರು ತಪ್ಪಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲ, ಇದು ತನಿಖೆ ಆಗ್ಬೇಕು ಸರ್. ಈಗ ನಮಗೆ ಆಯಿತು, ಜೀವ ಹೋಗಿದೆ, ಯಾಕಾಯಿತು, ಯಾಕೆ ಇರ್ರೆಸ್ಪಾನ್ಸಿಬಲ್ ಆಗಿ ಒಬ್ಬ ನರ್ಸ್ ಕೊಟ್ಟಿರೋದು ಇಂಜೆಕ್ಷನ್, ಅದು ಭಾಳ ಲಾಂಗ್ ಪ್ರೋಸೆಸ್ ಇದೆ ಸರ್. ತಮಗೆ ಫೋನ್ನಾಗ ಇದಾಗ್ತಾ ಇಲ್ಲ, ಯಾರಿದ್ರು ಹೇಳಿ. ಆಮೇಲೆ ತನಿಖೆ ಆಗಬೇಕು ಅಂತ ತಮ್ಮಿಂದ ಆದೇಶ ಬರೋವರೆಗೂ, ಇಲ್ಲಾಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರೋ ಚಾನ್ಸ್ ಇದೆ ಸರ್. ಜನ ಸೇರಿದ್ದಾರೆ ಸರ್. ಹೌದು ಸರ್, ಭಾನುವಾರ ನನಗೆ ಅರ್ಥ ಆಗುತ್ತೆ ಸರ್. ಅಲ್ಲ, ನಾಳೆ ಅಲ್ಲ ಸರ್, ತಮ್ಮಿಂದ ಅಧಿಕೃತವಾಗಿ ಈಗ ತನಿಖೆ ಮಾಡ್ತೀವಿ ಅಂತೇಳಿ ಆದೇಶ ಬರೋವರೆಗೂ ಎದ್ದೇಳಲ್ಲ ಸರ್ ಇಲ್ಲಿ. ಆಮೇಲೆ ಹೆಣ್ಮಕ್ಳೇ ಭಾಳ ಸೇರಿದ್ದಾರೆ, ಎಲ್ಲರಿಗೂ ಭಾಳ ತೊಂದರೆ ಆಗಿದೆ. ಆಮೇಲೆ ಇರ್ರೆಸ್ಪಾನ್ಸಿಬಲ್ ಆಗಿ ಅವ್ರು ಬಿಹೇವ್ ಮಾಡಿ ಒಂದು ಜೀವಕ್ಕೆ ಹಾನಿಯಾಗಿದೆ. ಆ ಹೆಣ್ಮಕ್ಳುಗಳು ನೋಡೋಕ್ಕಾಗ್ತಾ ಇಲ್ಲ. ನಾವು ಸರ್ ಡಿ ಎಚ್ ಒ ಸೇಮ್ ಇದಾಗ್ತದೆ ಸರ್. ಅವರು ಅದನ್ನು ಬಿಟ್ಕೊಡಲ್ಲ. ಇವರು ಹೆಂಗಿದೆ ಅದನ್ನ ಇಂಜೆಕ್ಷನ್ ಕೊಡಂಗೆ ಇಲ್ಲ ಸರ್, ಅದನ್ನು ಡೈರೆಕ್ಟಾಗಿ. ಆಮೇಲೆ ಡಾಕ್ಟ್ರು ನೋಡೋದು ಬಿಟ್ಟು ನರ್ಸ್ ಹತ್ರ ಇಂಜೆಕ್ಷನ್ ಮಾಡಿಸಿದ್ದಾರೆ. ವೆರಿ ಸೆನ್ಸಿಟಿವ್ ಇಂಜೆಕ್ಷನ್ನು, ಪ್ರೊಸೀಜರ್ ಫಾಲೋ ಮಾಡಿ ಕೊಡಬೇಕಿತ್ತು. ತಕ್ಷಣ ಪ್ರಾಣ ಆಗಿದೆ ಸರ್. ಒಂದು ಸಸ್ಪೆನ್ಷನ್ನು DHO ಇಂದ ಆಗಲ್ಲ ಸರ್, ಇದು ದೊಡ್ಡ ಮಟ್ಟಕ್ಕಾಗುತ್ತೆ. ಬೇರೆ ವ್ಯವಸ್ಥೆಯಲ್ಲಿ ಮಾಡ್ಬೇಕು ಸರ್. ತಾವು ಅಧಿಕೃತ ಆದೇಶ ಮತ್ತಿಗೆ ಹೆಂಗೆ ಸರ್ ನಾನು ಇದು ಮಾಡೋದು? ಹೌದು ಸರ್, ತಾವು ಇನ್ನು ಒಂದು ಹಾಫ್ ಆನ್ ಅವರ್ 1 ಅವರ್ ಟೈಮ್ ತಗೊಳ್ಳಿ ಸರ್, ವಿಚಾರಣೆ ಮಾಡಿರಿ. ಅಲ್ಲ, ತಾವು ತಿಳ್ಕೊಳ್ಳಿ ಸರ್ ವಿಷಯ. ಇದು ನಾವು ದೊಡ್ಡ ಮಟ್ಟದ ತನಿಖೆಗೆ ಆಗ್ರಹ ಪಡಿಸ್ತೀವಿ ಸರ್. ತಾವು ತಿಳ್ಕೊಳ್ಳಿ ಸರ್. ಅಲ್ಲ ಸರ್, ಇದು DHO ಅಂದರೆ ಮತ್ತು ಅವರು ಅವ್ರ ಫೇವರೇ ಕೊಡೋದು ಸರ್. ದಯಮಾಡಿ DHO ಬೇಡ ಸರ್. ಹಾಂ ಸರ್, ಅದು ಮಾಡಿ ಸಸ್ಪೆನ್ಷನ್ ಮಾಡೋದು ಒಂದು ಭಾಗ ಸರ್. ಅದನ್ನು ಒಂದು ಹಾಫ್ ಆನ್ ಅವರ್ ತಾವು ಎಲ್ಲ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಿ ಸರ್. ಅಧಿಕಾರಿಗಳು ಹೇಳಿದ ಮಾತು ಕೇಳಬೇಡಿ ಸರ್. ದಯವಿಟ್ಟು ನ್ಯೂಟ್ರಲ್ಲಾಗಿ ಏನಾದ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ ಸರ್. ಅವ್ರ ಹೆಣ್ಮಕ್ಳು ನಮ್ಮ ಡಾಕ್ಟ್ರಿಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವ್ರು, ಕೇರ್ ಟೇಕರು. ಅದನ್ನು ಗೊತ್ತಿಲ್ದಂಗೆ ಇವರು ಒಂದೇ ನಿಮಿಷ ಅವ್ರಿಗೆ ಹೇಳ್ತೀನಿ ಸರ್. ಕೊಟ್ಟೆ ಸರ್. ಡಿ ಸಿ ಅವರು ನಮಸ್ತೆ.